ನೋಡಿ, ರಾಜಸ್ಥಾನದ ಜೈಸಲ್ಮೇರ್ನ ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಪಹರೆಯನ್ನು ಹೆಚ್ಚಿಸಿದೆ. ಹಿಂದೆಂದೂ ಕಾಣದಷ್ಟು ಯೋಧರು ಕಾಣಿಸುತ್ತಿದ್ದಾರೆ. ಯಾವುದೇ ದಾಳಿ ಎದುರಿಸಲು ಕ್ಷಿಪ್ರ ಪ್ರತಿಕ್ರಿಯೆ ವಾಹನ ಬೇಡು ಬಿಟ್ಟಿದೆ. ರಕ್ಷಣಾ ಸಚಿವರ ನಿವಾಸದಲ್ಲಿನ ಸಭೆ ಕುತೂಹಲ ಕೆರಳಿಸಿದೆ. ಪಾಕ್ ವಿರುದ್ಧ ವಾರ್ ಶುರುವಾಗಿಯೇ ಬಿಡುತ್ತಾ ಅನ್ನೋ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ಯುದ್ಧದ ಕಾರ್ಮೋಡ ಪಾಕ್ಗೆ ಡವ ಡವ. ಜೈಸಲ್ಮೇರ್ನ ಪಾಕ್ ಗಡಿಯಲ್ಲಿ ಸೇನೆ ಅಲರ್ಟ್. ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಹೈ ಅಲರ್ಟ್. ಯಾವುದೇ ಕ್ಷಣದಲ್ಲೂ ಮುನ್ನುಗ್ಗಲು ಸಕಲ ಸಿದ್ಧತೆ. ಇದೆಲ್ಲ ಕಂಡಿದ್ದು ರಾಜಸ್ಥಾನದ ಜೈಸಲ್ಮೇರ್ನ ಪಾಕ್ ಗಡಿಯಲ್ಲಿ. ಬಡಾಯಿ ಕೊಚ್ಚಿಕೊಳ್ತಿರೋ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನೀಡಲು ಭಾರತೀಯ ಸೇನೆ ಸಜ್ಜಾಗಿದೆ. ಗಡಿ ಭದ್ರತಾ ಪಡೆ ಭಾರಿ ಕಟ್ಟೆಚ್ಚರ ವಹಿಸಿದ್ದು ಹಿಂದೆಂದೂ ಕಾಣದಷ್ಟು ಯೋಧರು ಕಾಣಿಸ್ತಿದ್ದಾರೆ. ಪಾಕಿಸ್ತಾನದ ಪ್ರತಿ ಆಕ್ರಮಣಕ್ಕೂ ಭಾರಿ ಹೊಡೆತ ಬೀಳುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ರಣಬಿಸಿಲಲ್ಲೂ ಯೋಧರು ಒಂಟೆಗಳ ಮೇಲೆ ಸಾಗಿ ಗಡಿಯಲ್ಲಿ ಕಾವಲನ್ನ ಕಾಯ್ತಾ ಇದ್ದಾರೆ. ಹಾಗೆಯೇ ಯಾವುದೇ ದಾಳಿ ಎದುರಿಸಲು ಕ್ಷಿಪ್ರ ಪ್ರತಿಕ್ರಿಯೆ ವಾಹನ ಕೂಡ ಬೀಡುಬಿಟ್ಟಿದೆ. ಇತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಸೇನಾ ಸಿಬ್ಬಂದಿಯ ಮುಖ್ಯಸ್ಥ ಅನಿಲ್ ಚೌಹಾಣ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ರಕ್ಷಣಾ ಸಚಿವರ ಜೊತೆ ಸಭೆ ನಡೆಸಿರೋದು ಕುತೂಹಲವನ್ನ ಕೆರಳಿಸಿದೆ. ಪಾಕಿಸ್ತಾನ ವಿರುದ್ಧ ಭಾರತೀಯ ಸೇನೆ ಯುದ್ಧ ನಡೆಸಲು ಸಜ್ಜಾಗ್ತಿದೆಯಾ? ಪಾಕ್ ವಿರುದ್ಧ ಪ್ರತಿಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿಯೇ ಬಿಡುತ್ತಾ ಅನ್ನೋ ಪ್ರಶ್ನೆ ಗರಿಗೆದ್ರಿದೆ. ಪಾಕಿಸ್ತಾನ ಜಗತ್ತಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ಧಿಮಾಕು ಮಾತ್ರ ಕಡಿಮೆಯಾಗಿಲ್ಲ. ಭಾರತದ ಮಿಸೈಲ್ ಬಲಕ್ಕೆ ನಸುಗುನ್ನಿಗೆ ನಡುಕ. ಪೃಥ್ವಿ ಅಗ್ನಿ ಕ್ಷಿಪಣಿಗೆ ಚಿಂತೆಗೀಡಾದ ಪಾಕಿಸ್ತಾನ. ಆಪರೇಷನ್ ಆಕ್ರಮಣ್ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲಗಾಡುವಂತೆ ಮಾಡಿದೆ. ನಸುಗುನ್ನಿಗಳ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗತ್ತು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತೀಕಾರದ ಸೀಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನು ಮಾಡುತ್ತೋ ಏನೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರುಗುಟ್ಟಿದೆ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿ ಇಡುವ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂಥ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಬಳಿ ಘಾತಕ ಅಗ್ನಿ 5 ಮಿಸೈಲ್ ಇದೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ 5 ಮಿಸೈಲ್ನ ರೇಂಜ್ 5500 ಕಿಲೋಮೀಟರ್. ಅಗ್ನಿ 5 ರೇಂಜ್ 15000 ಕಿಲೋಮೀಟರ್ ಎನ್ನುತ್ತಿದೆ ಚೀನಾ. ನಮ್ಮ ಶತ್ರು ಚೀನಾ, ನಾಲಾಯಕ್ ಪಾಕ್ ಅಷ್ಟೇ ಅಲ್ಲ, ಅರ್ಧ ಜಗತ್ತನ್ನೇ ಅಗ್ನಿ 5 ಕ್ಷಿಪಣಿ ಟಾರ್ಗೆಟ್ ಮಾಡಬಲ್ಲದು. ಅಗ್ನಿ 5 ಕ್ಷಿಪಣಿ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲದು. ಪಾಕ್ ಬಳಿ ಇಂಥ ಒಂದು ಮಿಸೈಲ್ ಇಲ್ಲವೇ ಇಲ್ಲ. ಇದು ಜಗತ್ತಿನ ಅತ್ಯಂತ ಘಾತ ಮಿಸೈಲ್ ಎನಿಸಿಕೊಂಡಿದೆ. ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸರ್ ಮಿಸೈಲ್ 400 ರಿಂದ 700 ಕಿಲೋಮೀಟರ್ ರೇಂಜ್. ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಗಂಟೆಗೆ 4939 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡಬಲ್ಲದು. ಅಗತ್ಯ ಬಿದ್ದರೆ ಮಾರ್ಗ ಬದಲಿಸುವ ಶಕ್ತಿಯೂ ಹೊಂದಿದೆ. K4 ಮಿಸೈಲ್ ಅನ್ನ ಸಬ್ಮರೀನ್ನಿಂದ ಹಾರಿಸಬಹುದು. ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಇಡೀ ಪಾಕಿಸ್ತಾನ K4 ಮಿಸೈಲ್ ರೇಂಜ್ಗೆ ಬರುತ್ತದೆ. K4ಗೆ ಟಕ್ಕರ್ ಕೊಡುವ ಮಿಸೈಲ್ ಪಾಕಿಸ್ತಾನ ಬಳಿ ಇಲ್ಲ. ಭಾರತ ಬಳಿ ಇರೋ ಘಾತಕ ಪರಮಾಣು ಮಿಸೈಲ್ 750 ಕಿಲೋಮೀಟರ್ ರೇಂಜ್ ಹೊಂದಿರೋ ಪೃಥ್ವಿ 3 ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. 16 ರಿಂದ 30 ಕಿಲೋಮೀಟರ್ ರೇಂಜ್ ಹೊಂದಿದೆ. 2469 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುತ್ತೆ.
ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದರೂ ಅಚ್ಚರಿ ಇಲ್ಲ. ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ ಯೋಚಿಸಿದ್ರೆ ಶತ್ರು ರಾಷ್ಟ್ರವನ್ನ ಯಾರಿಂದಲೂ ರಕ್ಷಿಸೋಕೆ ಸಾಧ್ಯವಿಲ್ಲ. ನೋಡಿ, ರಾಜಸ್ಥಾನದ ಜೈಸ್ಮಲೇರ್ನ ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಪಹರೆಯನ್ನು ಹೆಚ್ಚಿಸಿದೆ. ಹಿಂದೆಂದೂ ಕಾಣದಷ್ಟು ಯೋಧರು ಕಾಣಿಸುತ್ತಿದ್ದಾರೆ. ಯಾವುದೇ ದಾಳಿ ಎದುರಿಸಲು ಕ್ಷಿಪ್ರ ಪ್ರತಿಕ್ರಿಯೆ ವಾಹನ ಬೇಡು ಬಿಟ್ಟಿದೆ. ರಕ್ಷಣಾ ಸಚಿವರ ನಿವಾಸದಲ್ಲಿನ ಸಭೆ ಕುತೂಹಲ ಕೆರಳಿಸಿದೆ. ಪಾಕ್ ವಿರುದ್ಧ ವಾರ್ ಶುರುವಾಗಿಯೇ ಬಿಡುತ್ತಾ ಅನ್ನೋ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ಯುದ್ಧದ ಕಾರ್ಮೋಡ, ಪಾಕ್ಗೆ ಡವ ಡವ. ಜೈಸಲ್ಮೇರ್ನ ಪಾಕ್ ಗಡಿಯಲ್ಲಿ ಸೇನೆ ಅಲರ್ಟ್. ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಹೈ ಅಲರ್ಟ್. ಯಾವುದೇ ಕ್ಷಣದಲ್ಲೂ ಮುನ್ನುಗ್ಗಲು ಸಕಲ ಸಿದ್ಧತೆ. ಇದೆಲ್ಲ ಕಂಡಿದ್ದು ರಾಜಸ್ಥಾನದ ಜೈಸ್ಮರೇಲ್ನ ಪಾಕ್ ಗಡಿಯಲ್ಲಿ. ಬಡಾಯಿ ಕೊಚ್ಚಿಕೊಳ್ತಿರೋ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನೀಡಲು ಭಾರತೀಯ ಸೇನೆ ಸಜ್ಜಾಗಿದೆ. ಗಡಿ ಭದ್ರತಾ ಪಡೆ ಭಾರಿ ಕಟ್ಟೆಚ್ಚರ ವಹಿಸಿದ್ದು ಹಿಂದೆಂದೂ ಕಾಣದಷ್ಟು ಯೋಧರು ಕಾಣಿಸ್ತಿದ್ದಾರೆ. ಪಾಕಿಸ್ತಾನದ ಪ್ರತಿ ಆಕ್ರಮಣಕ್ಕೂ ಭಾರಿ ಹೊಡೆತ ಬೀಳುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ರಣಬಿಸಿಲಲ್ಲೂ ಯೋಧರು ಒಂಟೆಗಳ ಮೇಲೆ ಸಾಗಿ ಗಡಿಯಲ್ಲಿ ಕಾವಲನ್ನ ಕಾಯ್ತಾ ಇದ್ದಾರೆ. ಹಾಗೆಯೇ ಯಾವುದೇ ದಾಳಿ ಎದುರಿಸಲು ಕ್ಷಿಪ್ರ ಪ್ರತಿಕ್ರಿಯೆ ವಾಹನ ಕೂಡ ಬೀಡುಬಿಟ್ಟಿದೆ. ಇತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಸೇನಾ ಸಿಬ್ಬಂದಿಯ ಮುಖ್ಯಸ್ಥ ಅನಿಲ್ ಚೌಹಾಣ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ರಕ್ಷಣಾ ಸಚಿವರ ಜೊತೆ ಸಭೆ ನಡೆಸಿರೋದು ಕುತೂಹಲವನ್ನ ಕೆರಳಿಸಿದೆ. ಪಾಕಿಸ್ತಾನ ವಿರುದ್ಧ ಭಾರತೀಯ ಸೇನೆ ಯುದ್ಧ ನಡೆಸಲು ಸಜ್ಜಾಗ್ತಿದೆಯಾ? ಪಾಕ್ ವಿರುದ್ಧ ಪ್ರತಿಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿಯೇ ಬಿಡುತ್ತಾ ಅನ್ನೋ ಪ್ರಶ್ನೆ ಗರಿಗೆದ್ರಿದೆ. ಪಾಕಿಸ್ತಾನ ಜಗತ್ತಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ಧಿಮಾಕು ಮಾತ್ರ ಕಡಿಮೆಯಾಗಿಲ್ಲ. ಭಾರತದ ಮಿಸೈಲ್ ಬಲಕ್ಕೆ ನಸುಗುನ್ನಿಗೆ ನಡುಕ. ಪೃಥ್ವಿ ಅಗ್ನಿ ಕ್ಷಿಪಣಿಗೆ ಚಿಂತೆಗೀಡಾದ ಪಾಕಿಸ್ತಾನ. ಆಪರೇಷನ್ ಆಕ್ರಮಣ್ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲಗಾಡುವಂತೆ ಮಾಡಿದೆ. ನಸುಗುನ್ನಿಗಳ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗತ್ತು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತೀಕಾರದ ಸೀಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನು ಮಾಡುತ್ತೋ ಏನೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರುಗುಟ್ಟಿದೆ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿ ಇಡುವ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂಥ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಬಳಿ ಘಾತಕ ಅಗ್ನಿ 5 ಮಿಸೈಲ್ ಇದೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ 5 ಮಿಸೈಲ್ನ ರೇಂಜ್ 5500 ಕಿಲೋಮೀಟರ್. ಅಗ್ನಿ 5 ರೇಂಜ್ 15000 ಕಿಲೋಮೀಟರ್ ಎನ್ನುತ್ತಿದೆ ಚೀನಾ. ನಮ್ಮ ಶತ್ರು ಚೀನಾ, ನಾಲಾಯಕ್ ಪಾಕ್ ಅಷ್ಟೇ ಅಲ್ಲ, ಅರ್ಧ ಜಗತ್ತನ್ನೇ ಅಗ್ನಿ 5 ಕ್ಷಿಪಣಿ ಟಾರ್ಗೆಟ್ ಮಾಡಬಲ್ಲದು. ಅಗ್ನಿ 5 ಕ್ಷಿಪಣಿ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲದು. ಪಾಕ್ ಬಳಿ ಇಂಥ ಒಂದು ಮಿಸೈಲ್ ಇಲ್ಲವೇ ಇಲ್ಲ. ಇದು ಜಗತ್ತಿನ ಅತ್ಯಂತ ಘಾತ ಮಿಸೈಲ್ ಎನಿಸಿಕೊಂಡಿದೆ. ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸರ್ ಮಿಸೈಲ್ 400 ರಿಂದ 700 ಕಿಲೋಮೀಟರ್ ರೇಂಜ್ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಗಂಟೆಗೆ 4939 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡಬಲ್ಲದು. ಅಗತ್ಯವಿದ್ದರೆ ಮಾರ್ಗ ಬದಲಿಸುವ ಶಕ್ತಿಯೂ ಹೊಂದಿದೆ. K4 ಮಿಸೈಲ್ ಅನ್ನ ಸಬ್ಮರೀನ್ನಿಂದ ಹಾರಿಸಬಹುದು. ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಇಡೀ ಪಾಕಿಸ್ತಾನ K4 ಮಿಸೈಲ್ ರೇಂಜ್ಗೆ ಬರುತ್ತದೆ. K4ಗೆ ಟಕ್ಕರ್ ಕೊಡುವ ಮಿಸೈಲ್ ಪಾಕಿಸ್ತಾನ ಬಳಿ ಇಲ್ಲ. ಭಾರತ ಬಳಿ ಇರೋ ಘಾತಕ ಪರಮಾಣು ಮಿಸೈಲ್ 750 ಕಿಲೋಮೀಟರ್ ರೇಂಜ್ ಹೊಂದಿರೋ ಪೃಥ್ವಿ 3 ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ.
16ರಿಂದ 30 ಕಿಲೋಮೀಟರ್ ರೇಂಜ್ ಹೊಂದಿದೆ. 2469 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುತ್ತೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದರೂ ಅಚ್ಚರಿ ಇಲ್ಲ. ಒಂದು